ಚೀನಾದಲ್ಲಿ ನಡೆದ ಫೆಸ್ಟಿವಲ್ ಒಂದರಲ್ಲಿ ಪ್ರದರ್ಶನದಲ್ಲಿಡಲಾಗಿದ್ದಂತಹ ರೋಬೋಟ್ ಒಂದು ಏಕಾಏಕಿ ಮನುಷ್ಯರ ಮೇಲೆ ದಾಳಿ ಮಾಡಿದೆ. ಎಐ ತಂತ್ರಜ್ಞಾನದ ಮೂಲಕ ಇನ್ಯೂನಿಟಿ ರೊಬಾಟಿಕ್ಸ್ ಸಂಸ್ಥೆ ಈ ಹ್ಯೂಮನಾಯ್ಡ್ ಏಜೆಂಟ್ ಎಂಬ ರೋಬೋಟ್ ತಯಾರಿಸಿತ್ತು. ಚೀನಾದಲ್ಲಿ ನಡೆದ ಸ್ಟ್ರಿಂಗ್ ಫೆಸ್ಟಿವಲ್ ಕಾರ್ಯಕ್ರಮದಲ್ಲಿ ಈ ರೋಬೋಟ್ ಪ್ರದರ್ಶನ ಮಾಡಲಾಗ್ತಾ ಇತ್ತು. ಈ ವೇಳೆ ಅದೇನಾಯ್ತೋ ಗೊತ್ತಿಲ್ಲ, ಕೋಪಗೊಂಡ ರೋಬೋಟ್ ಜನರ ಮೇಲೆ ದಾಳಿ ಮಾಡಿದೆ. ಇದು ಫೆಬ್ರವರಿ ತಿಂಗಳ ಆರಂಭದಲ್ಲಿ ನಡೆದ ಘಟನೆಯಾಗಿದ್ರೂ ಇದರ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ವಿಡಿಯೋ ವೀಕ್ಷಿಸಿದ ಜನರು ಮುಂದಿನ ಭವಿಷ್ಯದಲ್ಲಿ ರೋಬೋಟ್ಗಳಿಂದ ಜನರು ಎದುರಿಸಬೇಕಾದ ಅಪಾಯದ ಬಗ್ಗೆ ಆತಂಕ ವ್ಯಕ್ತಪಡಿಸಿದ್ದಾರೆ. ಕೆಲ ಸಮಯದ ಹಿಂದೆ ಟೆಸ್ಲಾ ಕಂಪನಿಯ ಟೆಕ್ಸಸ್ನ ಕಾರ್ಖಾನೆಯಲ್ಲಿ ರೋಬೋಟ್ ಒಂದು ಇದೇ ರೀತಿ ದಾಳಿ ಮಾಡಿ ಇಂಜಿನಿಯರ್ ಒಬ್ಬನನ್ನ ಸಾಯಿಸಿತ್ತು. ಅದು ಸಾಫ್ಟ್ವೇರ್ ದೋಷದಿಂದ ಆಗಿದ್ದ ಪ್ರಮಾದ ಅಂತ ಕಂಪನಿ ಸಮಜಾಯಿಷಿ ನೀಡಿತ್ತು. ಇದೀಗ ಚೀನಾದಲ್ಲಿ ನಡೆದ ದಾಳಿಗೂ ಸಾಫ್ಟ್ವೇರ್ ದೋಷ ಅಂತ ಸಮಜಾಯಿಷಿ ನೀಡಿದ್ದಾರೆ. ಆದರೆ ಜನರು ಮಾತ್ರ ರೋಬೋಟ್ಗಳು ಮುಂದಿನ ದಿನಗಳಲ್ಲಿ ಮಾರಕವಾಗಬಹುದು ಎಂಬ ಆತಂಕ ವ್ಯಕ್ತಪಡಿಸಿದ್ದಾರೆ.